ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವಕುಮಾರ್. ಇವತ್ತು ನಿಮಗೋಸ್ಕರ ಅಂತ ಒಂದು ಕಥೆನ ಹೊತ್ತು ತಂದಿದ್ದೀನಿ. ಅದೇ ಪ್ರೇಮ ಮತ್ತು ಪ್ರಜ್ವಲ್ ಲವ್ ಸ್ಟೋರಿ. ಪ್ರೇಮ ಮೆಡಿಕಲ್ ಕಾಲೇಜಿನಲ್ಲಿ ನರ್ಸಿಂಗ್ ಮಾಡ್ತಾ ಇರ್ತಾಳೆ. ಪ್ರಜ್ವಲ್ ಕೂಡ ಅದೇ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಪ್ರಜ್ವಲ್ಗೆ ಪ್ರೇಮಳ ಮೇಲೆ ಪ್ರೀತಿ ಉಂಟಾಗುತ್ತೆ. ಆ ಪ್ರೀತಿನ ಪ್ರೇಮಳ ಹತ್ರ ಪ್ರಜ್ವಲ್ ಹೇಳಿಕೊಳ್ತಾನೆ. ಅದಕ್ಕೆ ಅವಳು ಕೂಡ ಒಪ್ಪಿಕೊಳ್ತಾಳೆ. ಹೀಗೆ 2-3 ವರ್ಷ ಕಳೆಯುತ್ತೆ. ಈ ವಿಷಯ ಪ್ರೇಮಳ ಮನೆಯವರಿಗೆ ತಿಳಿಯುತ್ತೆ. ಒಂದು ದಿನ ಅವರ ಮನೆಯವರು ಪ್ರಜ್ವಲ್ನ ಬರ್ಬರವಾಗಿ ಕೊಲೆ ಮಾಡ್ತಾರೆ. ಅನಂತರ ಪ್ರೇಮಳನ್ನ ಕಾಲೇಜಿನ ಬಿಡಿಸಿ ಅವಳಿಗೊಂದು ಮದುವೆ ಮಾಡ್ತಾರೆ. ಮದುವೆ ಆದ ನಂತರ ಪ್ರೇಮಳ ಫಸ್ಟ್ ನೈಟ್ ದಿನ ಅವಳ ಗಂಡ ಬರ್ಬರವಾಗಿ ಸತ್ತು ಸೋಫಾದ ಮೇಲೆ ಮಲಗಿರ್ತಾನೆ. ಅದಾದ ನಂತರ ಪ್ರೇಮ ಹುಚ್ಚಿ ಥರ ಮನೆ ಬಿಟ್ಟು ಆಚೆ ಓಡೋಗ್ತಾಳೆ. ಅದಾದ ನಂತರ ಅವಳು ಯಾರ ಕಣ್ಣು ಕಾಣಿಸೋದಿಲ್ಲ. ಏನಾಯಿತು, ಎಲ್ಲೋದ್ಳು ಅನ್ನೋದೇ ಇದುವರೆಗೂ ಸುಳಿವೇ ಇಲ್ಲ.